ಸರ್ಕಾರಿ ಸ್ಥಳಗಳಲ್ಲಿ ಸಂಘಟನೆಗಳಿಗೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಆರ್ಎಸ್ಎಸ್ ಬಗ್ಗೆ ಮಾತ್ರ ಮಾತಾಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಎಲ್ಲಾ ಸಂಘಟನೆಗಳಿಗೂ ಅನುಮತಿ ಬೇಕು ಅಂತ ನಾವು ಹೇಳಿರೋದು. ಪರ್ಟಿಕ್ಯುಲರ್ ಆಗಿ ಆರ್ಎಸ್ಎಸ್ ಮಾತ್ರ ಪರ್ಮಿಷನ್ ಕೇಳಬೇಕಂತ ಎಲ್ಲೂ ಕೂಡ ನಾವು ಉಲ್ಲೇಖ ಮಾಡಿಲ್ಲ. ಎಲ್ಲಾ ಸಂಘ ಸಂಘಟನೆಗಳೇನಿರ್ತವೆ ಅವರೆಲ್ಲರೂ ಕೂಡ ಅನುಮತಿಯನ್ನ ಪಡಿಬೇಕು ಅಂತ ನಾವು ಹೇಳಿರೋದು. ನೋಡಿ, ರಾಜ್ಯದಲ್ಲಿ ಆರ್ಎಸ್ಎಸ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಜಾಗಗಳಲ್ಲಿ ಅನುಮತಿಯನ್ನ ಪಡಿಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒನ್ಸ್ ಅಗೇನ್ ಕ್ಲಾರಿಟಿ ಕೊಡುವಂತ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ನಾವು ಪರ್ಟಿಕ್ಯುಲರ್ ಆಗಿ ಆರ್ಎಸ್ಎಸ್ ಬಗ್ಗೆ ಮಾತಾಡಿಲ್ಲ, ಎಲ್ಲಾ ಸಂಘಟನೆಗಳಿಗೂ ಕೂಡ ಅನುಮತಿ ಬೇಕು ಅಂತ ಹೇಳಿರೋದು. ನಮಗೆ ಹೇಳಿದ್ದು ಅಂತ ಅವರೇ ಊಹಿಸಿಕೊಳ್ತಾ ಇದ್ದಾರೆ. ಮೋಹನ್ ಭಾಗವತ್ ಹೇಳಿಕೆಗೆಲ್ಲ ನಾನು ಪ್ರತಿಕ್ರಿಯೆ ಕೊಡಲ್ಲ ಅಂತ ವಿಜಯನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಹೇಳಿರೋದು RSS ಅಂತ ಹೇಳಿಲ್ಲ, ಎನಿ ಆರ್ಗನೈಸೇಷನ್ ಅವರು ಪರ್ಮಿಷನ್ ತಗೊಂಡು ಮಾಡಬೇಕು ಜಿಲ್ಲಾಧಿಕಾರಿಗಳ ಹತ್ರ ಅಂತ ಹೇಳಿದ್ದೀವಿ. ಅದನ್ನು ಬಿಟ್ಟರೆ RSS ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಅವರು ಭಾವಿಸ್ಕೊಂಡಿದ್ದಾರೆ RSS ಅಂತ. ಎನಿ ಆರ್ಗನೈಸೇಷನ್ ಅಂದ್ರೇನು? ಎಲ್ಲ ಸಂಘ ಸಂಸ್ಥೆಗಳು. ಆಮೇಲೆ ಹೇಳಿ, ಭಾಗವತ್ ಹೇಳಿದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ. ನಾವು ಹೇಳಿರೋದು RSS ಅಂತ ಹೇಳಿಲ್ಲ, ಎನಿ ಆರ್ಗನೈಸೇಷನ್ ಅವರು ಪರ್ಮಿಷನ್ ತಗೊಂಡು ಮಾಡಬೇಕು ಜಿಲ್ಲಾಧಿಕಾರಿಗಳ ಹತ್ರ ಅಂತ ಹೇಳಿದ್ದೀವಿ. ಅದನ್ನು ಬಿಟ್ಟರೆ RSS ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಅವರು ಭಾವಿಸ್ಕೊಂಡಿದ್ದಾರೆ RSS ಅಂತ. ಎನಿ ಆರ್ಗನೈಸೇಷನ್ ಅಂದ್ರೇನು? ಎಲ್ಲ ಸಂಘ ಸಂಸ್ಥೆಗಳು. ಆಮೇಲೆ ಹೇಳಿ, ಭಾಗವತ್ ಹೇಳಿದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ. ನಾವು ಹೇಳಿ